ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಇದೀಗ ಬಿಜೆಪಿಯಲ್ಲಿ ಢವಢವ ಶುರುವಾಗಿದೆ. ಮುನಿಸು ಮರೆತು ಒಂದಾದ್ರ ಅಣ್ಣಾ ಸಾಹೇಬ್ ಜೊಲ್ಲೆ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಬರ್ತಾ ಇರುವಂತದ್ದು. ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಹತ್ತಿರವಾದ್ರ ರೆಬೆಲ್ಸ್ ಸದಸ್ಯ. ರೆಬೆಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಈಗ ಮುನಿಸು ಮರೆತು ಅಣ್ಣಾ ಸಾಹೇಬ್ ಜೊಲ್ಲೆ ಒಂದಾಗಿದ್ದಾರಾ? ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಹತ್ತಿರವಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ. ಇನ್ನು ರೆಬೆಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ ಭೀಮ ಹೆಜ್ಜೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನ ಅಣ್ಣಾ ಸಾಹೇಬ್ ಜೊಲ್ಲೆ ಆಯೋಜನೆ ಮಾಡಿದ್ರು. ರಾಜಕೀಯ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕೆ ವಿಜಯೇಂದ್ರ ಕರೆಸಿದ್ರ ಜೊಲ್ಲೆ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಿದೆ. ಅಣ್ಣಾ ಸಾಹೇಬ್ ನಡೆಗೆ ಈಗ ರಮೇಶ್ ಜಾರಕಿಹೊಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡ್ರ ರಮೇಶ್ ಜಾರಕಿಹೊಳಿ ಅನ್ನೋ ಸಾಲು ಪ್ರಶ್ನೆಗಳು ಈಗ ಮೂಡಿ ಬರ್ತಿರುವಂತದ್ದು. ಶಾಸಕ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿ ನಾಯಕರಿಗೆ ಹಾಗಿದ್ರೆ ಢವಢವ ಶುರುವಾಗಿದೆಯಾ? ಬಿಜೆಪಿಯಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವುದಕ್ಕೆ, ರಾಜಕೀಯ ಅಸ್ತಿತ್ವವನ್ನ ಉಳಿಸಿಕೊಳ್ಳುವುದಕ್ಕೆ ಇದೀಗ ಬಣಗಳೆಲ್ಲವೂ ಕೂಡ ಒಂದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಅಣ್ಣಾ ಸಾಹೇಬ್ ಜೊಲ್ಲೆಯ ಈ ಒಂದು ನಡೆ ಕಾರಣವಾಗ್ತಾ ಇದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಅಣ್ಣಾ ಸಾಹೇಬ್ ನಡೆ ಈಗ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಈಗ ರೆಬೆಲ್ಸ್ ಸದಸ್ಯರೆಲ್ಲರೂ ಕೂಡ ಬದಲಾಗ್ತಾ ಇದ್ದಾರಾ, ಅಂದ್ರೆ ಮುನಿಸು ಮರೆತು ಒಂದಾಗ್ತಾ ಇದ್ದಾರಾ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ರಾಜಕೀಯದಲ್ಲಿ ಅನ್ನೋ ಪ್ರಶ್ನೆ ಬರ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು, ಏನು ಅಂತಂದ್ರೆ ಮಧುಮಾಲ, ಏನು ಬಿಜೆಪಿಯಿಂದ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿರೋದ್ರಿಂದಾಗಿ ಬಿಜೆಪಿ ನಾಯಕರಿಗೆ ಒಂದು ಭಯ ಶುರುವಾಗಿ ಬಿಟ್ಟಿದೆ. ಆಮೇಲೆ ಹೈಕಮಾಂಡ್ ದಿಂದ ಏನು ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿಜಯೇಂದ್ರ ಅವ್ರಿಗೆ ನೀಡಿದ್ದಾರೆ. ಈ ವಿಜಯೇಂದ್ರ ಅವ್ರ ಬೆನ್ನಿಗೆ ಈಗ ಎಲ್ಲಾ ನಾಯಕರು ಬೆನ್ನ ಹತ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಉಚ್ಚಾಟನೆ, ಸಂಘ ಪರಿವಾರದಿಂದ ಹೊರ ಹಾಕುವುದು, ಹಿಂಗೆಲ್ಲ ಭಯ ಉಂಟಾಗಿ ಇವರೆಲ್ಲ ಹೆದರ್ಕೊಂಡಿದ್ದಾರೆ ಮಧುಮಾಲ. ಅಂದ್ರೆ ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ಶಹಬಾಜ್, ಈ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಏನಂತಂದ್ರೆ ಯಾವಾಗಿನಿಂದ ಯತ್ನಾಳ್ ಅವರನ್ನು ಉಚ್ಚಾಟನೆಯನ್ನು ಮಾಡಿದ್ದಾರೆ, ಆವಾಗಿನಿಂದ ರಮೇಶ್ ಜಾರಕಿಹೊಳಿ ಅವರು ಬೆನ್ನಿಗೆ ಅವ್ರ ಬಗ್ಗೆ ಯತ್ನಾಳ್ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಯತ್ನಾಳ್ ಅವರು ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಚುನಾವಣೆಯಲ್ಲಿ ಕಂಟಿನ್ಯೂ ಆಗಿ ಪ್ರಚಾರ ಕೈಗೊಂಡಿದ್ರು. ಹಾಗಾಗಿ ಅವರು ಆ ಒಂದು ಟೀಮ್ ಅಲ್ಲಿ ಎದ್ದು ಕಾಣ್ತಾ ಇದ್ರು. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.